ಆ ಸಂದರ್ಭದಲ್ಲಿ CM ಆಗಿದ್ದು SM ಕೃಷ್ಣ ಅವರು. ಯಾವ ರೀತಿ ಅವರು ಕಾಂಟ್ಯಾಕ್ಟ್ ಮಾಡ್ತಿದ್ರು, ಹ್ಯಾಂಡಲ್ ಮಾಡ್ತಿದ್ರು? ಜೊತೆಗೆ 72 ವಯಸ್ಸು ಅಂತ ಹೇಳಿದ್ರೆ BP ಇದೆ ಅಂತ ಹೇಳಿದ್ರಿ ಅಣ್ಣವ್ರಿಗೆ. ಆ ಸಂದರ್ಭದಲ್ಲಿ ಟ್ಯಾಬ್ಲೆಟ್ಸ್ ಎಲ್ಲ ಹೇಗೆ, ಅವ್ರಿಗೆ ಆರೋಗ್ಯ ಸೌಲಭ್ಯಗಳನ್ನು ಹೇಗೆ ಒದಗಿಸ್ತಿದ್ರು ಅಂತ? ಫಸ್ಟು ಈ ಒಂದು 10 ಡೇಸು ಏನು ಇಲ್ವೇ ಇಲ್ಲ ನಮಗೂ. ನಮಗೆ ಲಿಂಕೇ ಇಲ್ವಲ್ಲ, ಯಾರೂ ಬಂದಿಲ್ಲ. ಆಮೇಲೆ ನಕೀರನ್ ಗೋಪಾಲ್ ಬಂದಾಗ ತೊಗೊಬಂದ ಟ್ಯಾಬ್ಲೆಟ್ಸ್ಗಳು, BP ಟ್ಯಾಬ್ಲೆಟ್ಸ್ಗಳ ತೊಗೊಂಬಂದು ಈ ಥರ ಈಗ ಯೂಸ್ ಮಾಡಿ ಎಲ್ಲ ಅವ್ನು ಹೇಳ್ತಾ ಇದ್ದ. ಇಲ್ಲಿ ಏನೂ ಆಗಲ್ಲ ನಿಮಗೆ, ಎಲ್ಲ ಇದ್ರ ನೀರು ಬರೋದು, ಇದು ಬೇರುಗಳಿದಾವಲ್ಲ, ಎಲ್ಲ ಕಲುಷಿತ ವಾತಾವರಣ ಇಲ್ಲ ಇಲ್ಲಿ, ಇದರಿಂದ ಬರುತ್ತೆ ನೀರು. ಅದು ಕುಡಿದ್ರೆ ನಿಮ್ಗೆ ಯಾವುದು ರೋಗನೂ ಬರೋಲ್ಲ, ಏನೂ ಇಲ್ಲ. BP ಶುಗರ್ ಎಲ್ಲ ಕಂಟ್ರೋಲ್ ಬಂದ್ಬಿಡುತ್ತೆ. ಬಟ್ ಆ ಥರ ಏನೂ ಆಗಲಿಲ್ಲ ನಮಗೆ, ಯಾವುದು ಏನೂ ತೊಂದರೆ ಆಗಿಲ್ಲ. ಅಂದರೆ ಹೊರಗಡೆ ಇದ್ದಾಗ ಅಣ್ಣವ್ರಿಗೆ ಎಷ್ಟು ಸಲ ಚೆಕಪ್ ಮಾಡಿಸ್ತಾ ಇದ್ರು? ಈಗ ಮಂತ್ಲಿ ಚೆಕಪ್ ಅನ್ನೋವಂಥದ್ದು ಇರುತ್ತೆ. ಆ ರೀತಿ ಆರೋಗ್ಯ ಚೆಕಪ್ ಹೊರಗಡೆ ಇದ್ದಾಗ ಹೇಗೆ ಮಾಡಿಸ್ತಿದ್ರು? ಮಾಡಿಸ್ತಾಯಿದ್ರು, ಮನೇಲಿ ಮಾಡಿಸಿದ್ರಮ್ಮ. ನಮಗೆ ಅಷ್ಟು ಇದ್ದಿದ್ದಿಲ್ಲ. ಒಳ್ಳೆ ಇರ್ತೋ ಟ್ರೀಟ್ಮೆಂಟು ಎಲ್ಲ ಇತ್ತು. ಆಮೇಲೆ ಆಗಿರೋದು ಅವ್ರಿಗೆ. ಫಸ್ಟೆಲ್ಲ ಏನಿಲ್ಲ, ನಾರ್ಮಲಾಗಿ ಇದ್ರು, ಚೆನ್ನಾಗೇ ಇದ್ರು ಬಿಡಿ ಅವರು. ಯಾರಿಗೆ ಅಲ್ಲೂ ಯೋಗ ಮಾಡೋರು, ಅದು ಏನು ಇದಾಗಿಲ್ಲ ಅವ್ರಿಗೆ. ಅವ್ರಿಗೆ ಮೇಯ್ನ್ ಏನಪ್ಪ, ಭಕ್ತಿ, ದೇವ್ರ ಮೇಲೆ ಧ್ಯಾನ, ಅದೇ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಈಗ ಎಲ್ಲಕ್ಕಿಂತ ಹೆಚ್ಚಾಗಿ ಏನು ಹೇಳಬೇಕು ಅಂದರೆ, ನಾವು ಎಂಥ ಕಷ್ಟ ಬಿದ್ದಿದ್ದೇವೆ ಅಂದರೆ ಹೇಳೋಕ್ಕೆ ಆಗ್ತಾಯಿಲ್ಲ. ಬರೀ 2 ಲೀಟ್ರ್ ನೀರಲ್ಲಿ ಬ್ರಷ್ ಮಾಡಿಕೊಂಡು ಮುಖ ತೊಳ್ಕೊಂಡು ಆವತ್ತು ಇದನ್ನೇ ನಾವು ಮುಗಿಸ್ಕೊತಾ ಇದ್ವಿ. ಅಷ್ಟು ಕಷ್ಟ, ನೀರೇ ಸಿಗ್ತಿರಲಿಲ್ಲ ಅಲ್ಲಿ ಕಾಡಲ್ಲಿ. ಬಟ್ಟೆಗಳು ಫಸ್ಟು ಅಪ್ಪಾಜಿಯವ್ರಿಗೆ ಒಂದು ಪಂಚೆ ಶರ್ಟ್ ಇತ್ತು ಅಷ್ಟೇ, ನಮಗೆಲ್ಲ ಏನಿಲ್ವೇ ಇಲ್ಲ. ಅದನ್ನೇ ವಾಶ್ ಮಾಡಬೇಕು, ಅದನ್ನೇ ಹಾಕೋಬೇಕು. ಒಂದು ವಾರ ಸ್ನಾನನೇ ಮಾಡಿಲ್ಲ ನಾವು. ಎಷ್ಟು 108 ದಿನನೂ ಒಂದೇ ಬಟ್ಟೆನಾ? ಇಲ್ಲ, ಆಮೇಲೆ ಬಂತು. ಇವ್ರು ಬಂದು ನಕೀರನ್ ಬರ್ತಿದ್ದಲ್ಲ, ಆಮೇಲೆ ಕ್ಯಾರಿ ಮಾಡ್ತಿರಲಿಲ್ಲ ಅವರು. ಬಟ್ಟೆಗಳಲ್ಲಿ ಲಗೇಜ್ ಎಲ್ಲ ಹೊತ್ಕೊಂಡು ಹೋಗ್ಬೇಕಲ್ಲ, ಕ್ಯಾರಿ ಮಾಡ್ತಿರಲಿಲ್ಲ. ಒಂದು ಹಾಕೋಬೇಕು, ಒಂದು ಇಟ್ಕೋಬೇಕು ಅಷ್ಟೇ, ಎರಡೇ. ಒಂದು ಬಟ್ಟೆ ಹಾಕೋಬೇಕು, ಒಂದು ಬಟ್ಟೆ ಹಾಕೊಂಡು ಇದು ಮಾಡ್ಕೋಬೇಕು ಅಷ್ಟೇ. ಕ್ಯಾರಿ ಮಾಡಬೇಕಲ್ಲ ಡೈಲಿ. ಆದ್ದರಿಂದ ಅವರು ಜಾಸ್ತಿ ಬಟ್ಟೆಗಳು ಇದು ಮಾಡ್ತಿರಲಿಲ್ಲ. ಅಲ್ಲಿ ನಾವು ಬಂದದ್ದೇ ಒಂದು ಪಾವಾಡ. ಹಂಗೆ ನೋಡೋಕೆ ಹೋದರೆ ಇಡೀ ಈ ಕರ್ನಾಟಕ ಜನತೆ ಏನು ಪೂಜೆ ಪುನಸ್ಕಾರ ಮಾಡ್ತಲ್ಲ ದೇವರು, ಇದಕ್ಕೆ ಆ ಒಂದು ಅವರ ಬೇಡಿಕೆಗೆ ನಾವು ಬಂದಿದ್ದೀವಿ ಅಷ್ಟೇ. ಅಣ್ಣವ್ರು ಬಂದರು, ಅಣ್ಣವ್ರಿಂದ ನಾವು ಬಂದಿದ್ದೀವಿ. ಇಲ್ಲದೆ ನಾವು ಬರೋಕ್ಕೆ ಆಗ್ತಿರಲಿಲ್ಲ, ಅಷ್ಟು ಥರ ಇತ್ತು. ಆ ಟೈಮಲ್ಲಿ ವಾಚ್ ಇರಲಿಲ್ಲ, ಏನಿಲ್ಲ. ಹೇಗೆ ಟೈಮ್ ಇಷ್ಟು ಕರೆಕ್ಟಾಗಿ ಹೇಳ್ತಿದ್ರಾ ರಾಜ್ಕುಮಾರ್ ಸರ್, ಇಷ್ಟು ಟೈಮ್ ಆಗಿದೆ ಈಗ ಅನ್ನೋವಂಥದ್ದು ಹೇಗೆ ಗೊತ್ತಾಗ್ತಿತ್ತು ನಿಮಗೆ? ಬೆಳಗ್ಗೆ ಹಗಲು ರಾತ್ರಿ? ರೇಡಿಯೋದಲ್ಲಿ ಟೈಮಿಂಗ್ ಬರೋದಲ್ಲ, ರೇಡಿಯೋದಲ್ಲಿ ಹೇಳ್ತಾಯಿದ್ರು. ಇದಾಗ್ತಾಯಿತ್ತು ಹಂಗೆ. ಅಂದರೆ 24 hours ಯಾವಾಗ ಮಲ್ತೀವಿ, ಯಾವಾಗ ಎಚ್ಚರ, ಏನಿಲ್ಲ. ಅಲ್ಲಿ ಏನು ಆ ಸೊಳ್ಳೆಗಳು ಇದು ಹಿಂಸೆ. ನಮಗೆ ವೀರಪ್ಪಂದು ಒಬ್ಬಂದೇ ಭಯ ಇರಲಿಲ್ಲ, ಅಲ್ಲಿ 12 ಸಂಘಟನೆಗಳಿದ್ದು. ಅವುಗಳದ್ದು ಅವರಿಬ್ಬರದ್ದು ಭಯ ನಮಗೆ. ಆಗ ಗ್ಯಾಂಗ್ದು ಏನಕ್ಕೆ ಅಂದರೆ, ಅವರು ನೀವು ಅಣ್ಣ ಏನಿಲ್ಲ ಅಣ್ಣ, ಬೇಗ ಆಗಲ್ಲ ಇದು, ಒಬ್ಬರನ್ನ ಶೂಟ್ ಮಾಡಿಬಿಡಿ, ಬೇಗ ಆಗುತ್ತೆ. ಅದಕ್ಕೆ ಅವರು ಎಕ್ಸಾಂಪಲ್ ಕೊಡೋರು. ಪಕ್ಕದಲ್ಲೇ ಹೇಳೋರು, ಕೇಳಿಸ್ತಾಯಿತ್ತು ನಮಗೆ. ತಾಲಿಬಾನ್ ಫ್ಲೈಟ್ ಹೈಜಾಕ್ ಮಾಡಿದ್ರು ಒಂದು ಸಾರಿ. ಆಗ ಇಂಡಿಯನ್ ಗೌರ್ಮೆಂಟೇ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ಅವ್ರಿಗೆ ಯಾರ್ಯಾರು ಬೇಕು ಟೆರರಿಸ್ಟಲ್ಲಿ ತಗೊಬಿಟ್ರು. ಯಾಕೆಂದರೆ ಅವ್ರು ಶೂಟ್ ಮಾಡಿ ಕಳಿಸಿದ್ರು ಒಂದಿಬ್ಬರನ್ನ. ಆ ಥರ ಈ 4 ಜನ ನಮಗೆ ಅಂದರೆ ಅಣ್ಣವ್ರನ್ನ ಮುಟ್ಟೋಕ್ಕಾಗಲ್ಲ, ಅವ್ರನ್ನೂ ಹೊಡಿಯೋಕ್ಕಾಗಲ್ಲ. ಇದ್ದಿದ್ದು ನಾನು ನಾಗಪ್ಪ ಇಬ್ಬರೇ, ನಮ್ಮಿಬ್ಬರು ಒಬ್ರಿಗೆ ಹೊಡಿಬೇಕು ಅವನು. ಅವಾಗ ಸ್ವಲ್ಪ ಒಂಥರ ಇದಾಗ್ಬಿಡೋದು, ತುಂಬಾ ಬೇಜಾರಾಗ್ಬಿಡೋದಾಗ. ಆ ಅಪ್ಪಾಜಿ ಧೈರ್ಯ ಹೇಳೋರು, ಏನಾಗಲ್ಲ ಸುಂದರ. ಬಟ್ ಅವ್ರು ನಮ್ಗೆ ಯಾರಿಗೇನಾರು ತೊಂದರೆ ಆಗಿದ್ರೆ ಅವ್ರು ಬಿಡ್ತಿರಲಿಲ್ಲ. ಅಯ್ಯೋ, ಅವರೇ ಏನಾರು ಮಾಡಿಬಿಡೋರು ಅವ್ರಿಗೆ, ಅಷ್ಟು ಇದು. ಹಂಗೆ ನೋಡೋಕೆ ಹೋದ್ರೆ ಅವರೇ ನಮ್ಮನ್ನು ಕಾಪಾಡಿದ್ದಾರೆ ಅಪ್ಪಾಜಿನ. ಅಷ್ಟು ಇದಾಗಿ ಕರ್ಕೊಂಬಂದ್ರು ನಮಗೆ ನೋಡೋಕೆ. ಇನ್ನು ನೀರು ಎಲ್ಲಿ ಇರ್ತಿತ್ತು ಆ ಜಾಗದಲ್ಲಿ ಜಾಸ್ತಿ ವೀರಪ್ಪನ್ ಇರ್ತಿರ್ಲಿಲ್ಲ ಅಂತ ಕೇಳ್ಪಟ್ಟೆ ನಾನು. ಅದು ಏನಕ್ಕೆ ಅಂದರೆ, ಅವನು 2 ಉದಾಹರಣೆ ಕೊಡೋನು. ಒಂದು STF ಅದೇ ಡಿಪಾರ್ಟ್ಮೆಂಟ್ ಇರ್ತದೆ, ಅಲ್ಲಿ ಕಾಯ್ತಾ ಕೂತಿರ್ತದೆ, ನಾವು ಹೋದ್ರೆ ಅಟ್ಯಾಕ್ ಮಾಡಿಬಿಡ್ತಾರೆ ಅಂತ ಭಯ ಆಯಿತು ಅವನಿಗೆ. ಇನ್ನೊಂದು ಏನಂದರೆ, ಪ್ರಾಣಿಗಳದ್ದು, ಹುಲಿ, ಚಿರತೆ, ಆನೆ ಎಲ್ಲ ನೀರು ಕುಡಿಯೋಕ್ಕೆ ಬರಬೇಕಲ್ಲ, ಮನುಷ್ಯನ ನೋಡಿದ್ರೆ ಹೊಡೆದ್ಬಿಡ್ತೇವೆ ಹೋಗೋದು ಅಂದ್ಬಿಟ್ಟು ಅವನು ಅಲ್ಲಿ ಇರ್ತಿರ್ಲಿಲ್ಲ. ಬೇಡ, ಅದು ಅಂದ್ರೆ ದೂರದಲ್ಲಿರೋ ನೀರು ಎಲ್ಲಿದೆ ಅಲ್ಲ. ಒಂದ್ಸರಿ ಏನಾಗೋದು ಅಂದರೆ, ಕಾಡಲ್ಲಿ ನಿಮಗೆ ಎಲ್ಲ ಕಡೆ ನೀರು ಸಿಗಲ್ಲ. ನಾವು ಹೋದ ಟೈಮಲ್ಲಿ ಫಸ್ಟೆಲ್ಲ ಮಳೆನೇ ಇಲ್ಲ. ಆಮೇಲೆ ಶುರುವಾಗಿರೋದು ಮಳೆ. ಫಸ್ಟ್ 1 ತಿಂಗಳಂತೂ ಮಳೆನೇ ಇಲ್ಲ. ಆವಾಗ ನೀರಿಗೆ ತೊಂದರೆ ಆಗ್ಬಿಡೋದು.